ಒಂದು ಒಳ್ಳೇದು ಏನಾಗಿದೆ ಅಂದರೆ ಈಗ ಡಿಫೆನ್ಸ್ನಲ್ಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಏನಾಗಿದೆ ಅಂದರೆ ಈಗ ಎಲ್ಲದನ್ನು ಟೆಂಡರ್ ರೂಟ್ ಅಂತ ಹೋಗ್ತಾರೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ. ಈಗ ನಾವು ಮಾಡ್ತಿದ್ದೀವಲ್ಲ ಸ್ಕೈ ಸ್ಟ್ರೈಕರು, ಅದನ್ನು ಮಾಡೋದಕ್ಕೆ ಇನ್ನೊಂದು ಹೇಳುತ್ತೆ, ಅವ್ರು ನಮ್ಮ ಸರ್ಕಾರದವರು ಸಮ್ ಎಕ್ಸ್ ನಂಬರ್ ಬೇಕು ಅಂತ ಹೇಳ್ತಾರೆ ಅಂತ. ಓಕೆ, ಅದನ್ನು ಅವ್ರು ಸುಮ್ಮನೆ ತೊಗೊಳ್ಳೋ ಆಗಿಲ್ಲ ನನ್ನ ಹತ್ರ ಬಂದ್ಬಿಟ್ಟು ಅದಕ್ಕೊಂದು RFP ಅಂತ ಕೊಡ್ತಾರೆ. ಕೊಟ್ಟುಬಿಟ್ಟು ಇನ್ಯಾರಾದ್ರೂ ಮಾಡ್ತೀರೇನಪ್ಪ ಅಂತ ಕೇಳ್ತಾರೆ. ನಮ್ಮ ದೇಶದಲ್ಲಿ ಮಾತ್ರ ಇದು ಬರೀ ಇಂಡಿಯನ್ ಮಾತ್ರ ಕೊಡಬೇಕು ಅಂತ. ಅದರಲ್ಲಿ ಯಾರಾದರೂ ಮಾಡೋರು ಇದ್ರೆ ಅಪ್ಲೈ ಮಾಡ್ಬೋದು. ಮಾಡಿಬಿಟ್ಟು ಅದಕ್ಕೊಂದು ಪ್ರೈಸ್ ಕೊಡಬೇಕು, ಅವ್ರದ್ದೊಂದು ಟೈಮ್ ಫ್ರೇಮ್ ಕೊಟ್ಟಿರ್ತಾರೆ. ಮಾಡೋದಕ್ಕೆ ಆಗತ್ತೆ ಅಂದರೆ ಹೌದಾ ಬಂದ್ಬಿಟ್ಟು ತೋರಿಸಿ ನನಗೆ ಫೈರ್ ಮಾಡಿದ್ದನ್ನು ಅಂತ ಕೇಳ್ತಾರೆ ಅವರು. ಅದನ್ನು ಕೇಳಿಬಿಟ್ಟು ಅದನ್ನು ತೋರಿಸಿದ್ರೆ ಅದನ್ನು ಆ ಲಿಸ್ಟ್ನಲ್ಲಿ ಹಾಕ್ಕೊಂಡು ಅವರದ್ದನ್ನು ಕೊಟ್ಬಿಟ್ಟು ಅವರಿಂದ ಕಮರ್ಷಿಯಲ್ ಕೋರ್ಟ್ ತಗೋತಾರೆ. ಓಕೆ, ಪಬ್ಲಿಕ್ ಸೆಕ್ಟರೇ ಆಗಲಿ ಪ್ರೈವೇಟ್ ಸೆಕ್ಟರ್ ಅದ್ರ ಮೂಲಕ ಹೋಗಲೇಬೇಕು. ಅವರೂ ಕೊಟೇಶನ್ನು ಅದೆಲ್ಲ ಕೊಡಬೇಕಾದ್ರೆ ಕಾಂಪಿಟೇಟಿವ್ ಕೊಟೇಶನ್ ಕೊಡಬೇಕು. ನಾನು ಇಷ್ಟಕ್ಕೆ ಮಾಡ್ತೀನಿ, ನನಗೇನು ಕಡಿಮೆ ಕೊಡಬೇಕು ಅವ್ರು ಗೆಲ್ಲಬೇಕಾದ್ರೆ. ಇಂದವ್ರು ನಾನು ಪಬ್ಲಿಕ್ ಸೆಕ್ಟರಪ್ಪ ನನಗೆ ಕೊಟ್ಬಿಡಿ ಅಂದ್ರೆ ಆಗಲ್ಲ. ಆ ಕಾಲ ಹೋಯ್ತು. ಇವಾಗ ಏನು ಅಂದರೆ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನಾವಿರೋದು. ವರ್ಲ್ಡ್ ಮಾರ್ಕೆಟ್ನಲ್ಲೂ ಹಾಗೇನೇ. ಈಗ ನಾನು ಮಾಡ್ತೀನಿ, ನಾನೇ ದೊಡ್ಡಪ್ಪ ಮಾಡ್ತೀನಿ ಅಂದರೆ ಫ್ರೆಂಚ್ನವ್ರು ಇನ್ನೊಬ್ಬ ಕೊಟ್ಟಿದ್ರೆ ಕಾಸ್ಟ್ನಲ್ಲಿ ಕಂಪೇರ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಕಂಪ್ಯಾರಿಸನ್ ಮಾಡೋದು. ಎಲ್ಲ ಸರಿ ಹೋಗಿದೆ ಅಂತಂದರೆ ಓನ್ಲಿ ಆನ್ ದ ಬೇಸಿಸ್ ಆಫ್ ಕಾಸ್ಟ್. ನೋ, ಯಾಕೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಆಗ್ಬಿಟ್ಟಿದೆ. ಕ್ರಿಟಿಕಲ್ ಟೆಕ್ನಾಲಜಿ ಇದೆಯೋ ಇಲ್ವೋ ಅಂತ ಅದನ್ನು ಮಾಡೋದಕ್ಕೆ ಇನ್ನೊಂದು ಟೀಮ್ ಇರುತ್ತೆ. ಅದು ಮಾಡಿಬಿಟ್ಟು ಅದರಿಂದ ಪಾಸ್ ಆದರೆ ನೋಡೋದು ಬರೀ ಕಮರ್ಷಿಯಲ್ ಕೋರ್ಟ್ನಲ್ಲಿ. ಆದ್ದರಿಂದ ಆ ಒಂದು ಸಮಭಾವನೆ ಕರೆಕ್ಟ್ ನಾನು ನೋಡಿರೋದ್ರಲ್ಲಿ ಈ ಒಂದು 10 ವರ್ಷದಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಯಾವುದು ಡೈರೆಕ್ಟಾಗಿ ತೊಗೊಳ್ಳೋದೇ ಇಲ್ಲ. ನಾವು ಪ್ರೈವೇಟ್ ಸೆಕ್ಟರ್ನಲ್ಲಿ ಆಗಲ್ಲ ಅಂತಂದರೆ ಬರಬೇಡಿ ನೀವು, ನಾನು ಅಲ್ಲಿಂದ ತೊಗೋತೀನಿ ಆ ಥರ ಹೋಗ್ತಾರೆ. ಇದು ರೈಟ್, ಕರೆಕ್ಟ್ ಆಲ್ಸೋ ಅವ್ರು ಮಾಡೋದು. ಇದು ಒಂದು ಒಳ್ಳೆ ಥಿಂಗ್. ಒಳ್ಳೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.